ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ವಿತೌಟ್ ಬೀಡ್ಸ್ ಸಾರಿ ಕುಚ್ಚು ಡಿಸೈನ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಸ್ಯಾಂಪಲ್ ಲೇಸ್ ಮೇಲೆ ಇವತ್ತು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಇದರ ಜೊತೆಗೆ ಯಾವಾಗಲೂ ತೊಗೊಳೋ ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಲೇಸ್ ರೈಟ್ ಸೈಡಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಾಟನ್ನು ಫಿಕ್ಸ್ ಮಾಡ್ಕೊತೀನಿ. ನಾಟ್ ಫಿಕ್ಸ್ ಆದಮೇಲೆ ಬೇಸ್ ಲೈನ್ ವರ್ಕ್ ಮಾಡ್ತಾ ಇರೋದು. 2 ಚೈನ್ಸ್ ವರ್ಕ್ ಮಾಡಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡಬೇಕು. ಸೊ ಈ ಡಿಸೈನಲ್ಲಿ ಬೇಸ್ ಲೈನು 2 ಚೈನ್ಸ್ ರೀತಿ ಬರುತ್ತೆ. ಮತ್ತು 2 ಚೈನ್ಸ್ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಮತ್ತು 2 ಚೈನ್ಸ್ ಆ್ಯಂಡ್ ಸಿಂಗಲ್ ಕ್ರೋಶೆ. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾವು ಇದೇ ಥರ 2 ಚೈನ್ ಬೇಸಲ್ಲಿ ವರ್ಕ್ ಮಾಡೋದು. ಆ್ಯಂಡ್ ಈ ಡಿಸೈನ್ಗೆ 4 ಚೈನ್ಸ್ ಬೇಸ್ ಅವಶ್ಯಕತೆ ಇಲ್ಲ, ಇದೇ ಥರನೇ ಬೇಕಾಗುತ್ತೆ. ಆ್ಯಂಡ್ ನಾನು ಹೀಗೇ ಸ್ವಲ್ಪ ದೂರ ಈ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ಸೇಮ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಬೋದು. ಸ್ಟಾರ್ಟಿಂಗ್ ನಾನು ಎಲ್ಲಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿದೆ ಅಲ್ಲಿಗೇ ಮತ್ತೆ ನಾಟ್ನ ಫಿಕ್ಸ್ ಮಾಡ್ತೀನಿ. ನಾಟ್ ಫಿಕ್ಸ್ ಆದಮೇಲೆ 2 ಚೈನ್ಸ್ ವರ್ಕ್ ಮಾಡಿ ಈಗ ಕಂಬ ಮಾಡ್ಕೊತೀನಿ. ಎಲ್ಲಿ ಅಂದರೆ ಫಸ್ಟ್ 2 ಚೈನ್ ಬ್ಲಾಕ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಕಂಬನ ಮಾಡಬೇಕು. ಕಂಬ ಆರ್ ಡಬಲ್ ಕ್ರೋಶೆ ಎರಡೂ ಕೂಡ ಒಂದೇ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನಾವು ವರ್ಕ್ ಮಾಡೋದು. ಸೊ ಈ ರೀತಿ ಕಂಬ ಆದಮೇಲೆ ಮತ್ತು 2 ಚೈನ್ಸ್. ಸೊ 2 ಚೈನ್ಸ್ ವರ್ಕ್ ಮಾಡಿ ಈಗಷ್ಟೇ ನಾನೇನು ಕಂಬ ಮಾಡಿಕೊಂಡೆ ಅಲ್ವಾ, ಆ ಕಂಬಕ್ಕೆ ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಕಂಬದ ಗ್ಯಾಪಲ್ಲಿ ಇನ್ಸರ್ಟ್ ಮಾಡ್ತೀನಿ. ಬಟ್ ಬರೀ ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆ ಪಾಸ್ ಮಾಡ್ತೀನಿ. ಡಬಲ್ ಕ್ರೋಶೆನ ಫುಲ್ಲಾಗಿ ಇಲ್ಲಿ ಕಂಪ್ಲೀಟ್ ಮಾಡೋದಿಲ್ಲ. ಮತ್ತು ಇವಾಗ ನೆಕ್ಸ್ಟ್ ಸೆಕೆಂಡ್ ಡಬಲ್ ಕ್ರೋಶೆನ ಆ ಕಂಬದ ಗ್ಯಾಪಲ್ಲಿ ತೊಗೊತೀನಿ. ಇಲ್ಲೂ ಅಷ್ಟೇ ಬರೀ ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆ ತೊಗೊಳ್ಬೇಕು. ಇನ್ನು ರಿಮೈನಿಂಗ್ ಲೂಪ್ಸ್ ಏನಿರುತ್ತೆ ಅದಷ್ಟು ಹಾಗೆ ನೀಡಲ್ ಮೇಲೆ ಇರಬೇಕು. ಮತ್ತು ಇವಾಗ ಥರ್ಡ್ ಟೈಮ್ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ ಫಸ್ಟ್ 2 ಲೂಪಿಂದ ನೀಡಲ್ನ ಆಚೆಗೆ ಪಾಸ್ ಮಾಡಬೇಕು. ಇಲ್ಲಿ ಡಬಲ್ ಕ್ರೋಶೆಗಳನ್ನ ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಬಾರ್ದು. ಈ ಥರ ಟೋಟಲಾಗಿ ಆ ಕಂಬದ ಗ್ಯಾಪಲ್ಲಿ 5 ಸಲ ವರ್ಕ್ ಮಾಡಬೇಕು. ಆ್ಯಂಡ್ 5 ಸಲನೂ ಅಷ್ಟೇ ಬರೀ ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆ ಪಾಸ್ ಮಾಡಿ ಇನ್ನು ರಿಮೈನಿಂಗ್ ಲೂಪ್ಸ್ ಹಾಗೇ ನೀಡಲ್ ಮೇಲೆ ಇಟ್ಕೊಂಡಿರಬೇಕು. ನಾವು ಈ ರೀತಿ 5 ಸಲ ಮಾಡೋದ್ರಿಂದ ನಮ್ಗೆ ಅವಾಗ ಲಾಸ್ಟಲ್ಲಿ ನೀಡಲ್ ಮೇಲೆ 6 ಲೂಪ್ಸ್ ಇರುತ್ತೆ. ನೋಡಿ ಇವಾಗ 6 ಲೂಪ್ ಇದೆ ನೀಡಲ್ ಮೇಲೆ. ಇವಾಗ 6 ಲೂಪಿಂದ ನೀಡಲ್ನ ಒಟ್ಟಿಗೆ ಆಚೆಗೆ ಪಾಸ್ ಮಾಡಿಕೊಂಡು ಲಾಕ್ ಮಾಡಬೇಕು. ಆವಾಗ ಅದು ಸೆಕ್ಯೂರ್ ಆಗುತ್ತೆ. ಸೊ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಚೈನ್ಸ್ ವರ್ಕ್ ಮಾಡೋಣ. ಇಲ್ಲಿ 4 ಚೈನ್ಸ್ ಮಾಡಿಕೊಂಡು ಮತ್ತೆ ಕಂಬ ವರ್ಕ್ ಮಾಡಬೇಕು. ಎಲ್ಲಿ ಅಂದರೆ 2 ಬ್ಲಾಕನ್ನು ಬಿಟ್ಬಿಡಿ, 2 ಚೈನ್ ಬ್ಲಾಕನ್ನು ಬಿಟ್ಟು 3ನೇ 2 ಚೈನ್ ಬ್ಲಾಕಲ್ಲಿ ಒಂದು ಕಂಬನ ಮಾಡ್ಕೊಬೇಕು. ಸೊ ಕಂಬ ಆದಮೇಲೆ ನಾನು ಸ್ಟಾರ್ಟಿಂಗ್ ಮಾಡಿಕೊಂಡೆ ಅಲ್ವಾ, ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ಳೋಣ. 2 ಚೈನ್ಸ್ ವರ್ಕ್ ಮಾಡಿಕೊಂಡು ಕಂಬದ ಗ್ಯಾಪಲ್ಲಿ ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಆದರೆ ಡಬಲ್ ಕ್ರೋಶೆಗಳನ್ನ ಫುಲ್ಲಾಗಿ ಕಂಪ್ಲೀಟ್ ಮಾಡಬಾರ್ದು. ಬರೀ ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆ ತೊಗೊಂಡು ರಿಮೈನಿಂಗ್ ಲೂಪ್ಸ್ ನೀಡಲ್ ಮೇಲೆ ಏನಿರುತ್ತೆ ಅದು ಹಾಗೆ ಕ್ಲೀನಾಗಿ ಹೋಲ್ಡ್ ಮಾಡಿ ಇಟ್ಕೊಂಡು ವರ್ಕ್ ಮಾಡ್ಕೊತಾ ಹೋಗಬೇಕು. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಈ ಸ್ಟಿಚ್ಚು, ಬಟ್ ನಥಿಂಗ್ ಟು ವರಿ. ನಿಧಾನವಾಗಿ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ನೀಟಾಗಿ ಫಿನಿಶಿಂಗ್ ಮಾಡ್ಕೊಬೋದು. ನಿಧಾನವಾಗಿ ಆ ಲೂಪ್ಸ್ ರಿಮೈನಿಂಗ್ ಲೂಪ್ಸ್ ಏನು ನೀಡಲ್ ಮೇಲೆ ಇರುತ್ತೆ ಅದನ್ನು ಒಂದು ಬೆರಳಲ್ಲಿ ಕ್ಲೀನಾಗಿ ಹಿಡ್ಕೊಂಡು ವರ್ಕ್ ಮಾಡಿ, ಆವಾಗ ಅದು ಸ್ಲಿಪ್ ಆಗೋದಿಲ್ಲ. ಟೋಟಲಿ 5 ಟೈಮ್ಸ್ ಈ ರೀತಿ ಮಾಡಿಕೊಂಡಾಗ ನಮಗೆ 6 ಲೂಪ್ಸ್ ಬರುತ್ತೆ ನೀಡಲ್ ಮೇಲೆ. ಈಗೇನು ಮಾಡಬೇಕು, 6 ಲೂಪಿಂದ ಒಟ್ಟಿಗೆ ನೀಡಲ್ನ ಆಚೆಗೆ ಪಾಸ್ ಮಾಡಿಕೊಂಡು ಅದನ್ನು ಸೆಕ್ಯೂರ್ ಮಾಡೋದಕ್ಕೆ ಲಾಕ್ ಮಾಡ್ಕೊಬೇಕು. ಆವಾಗ ಅದು ಬಿಚ್ಕೊಳೋದಿಲ್ಲ. ಸೊ ಲಾಕ್ ಆದಮೇಲೆ 4 ಚೈನ್ಸ್ ವರ್ಕ್ ಮಾಡಿ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ಕೊಬೇಕು. 4 ಚೈನ್ಸ್ ಆದಮೇಲೆ 2 ಚೈನ್ ಬ್ಲಾಕನ್ನು ಬಿಟ್ಟು 3ನೇ ಬ್ಲಾಕಲ್ಲಿ ಕಂಬ ಮಾಡಿಕೊಂಡು ಡಿಸೈನ ಕಂಟಿನ್ಯೂ ಮಾಡ್ಕೊಬೇಕು ಫ್ರೆಂಡ್ಸ್. ಸೊ ಈ ಥರ ನಾನು ಈ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಹೇಗೆ ವರ್ಕ್ ಮಾಡೋದು ನೋಡೋಣ.
ಸೊ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿ ಇದು ಥರ್ಡ್ ಸ್ಟೆಪ್ ಮಾಡೋದಕ್ಕೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡಿದ್ದೀನಿ. ನಿಮ್ಮ ಸಾರಿಲಿ ಒಂದೇ ಕಲರ್ ಇದ್ದಾಗ ನೀವು ಸೇಮ್ ಕಲರಲ್ಲೇ ವರ್ಕ್ ಮಾಡ್ಕೊಬೋದು. ಸ್ಟಾರ್ಟಿಂಗ್ ನಾನು 2 ಚೈನ್ಸ್ ವರ್ಕ್ ಮಾಡಿದೆ ಅಲ್ವಾ, ಸೊ ಅದರಲ್ಲಿ ಮೇಲ್ಗಡೆ ಚೈನ್ಗೆ ಈ ನೆಕ್ಸ್ಟ್ ಕಲರ್ ದಾರನ ಫಿಕ್ಸ್ ಮಾಡ್ಕೊಬೇಕು. ಫಿಕ್ಸ್ ಮಾಡಿದ್ಮೇಲೆ ಅಲ್ಲಿ ಲೂಪ್ ರೀತಿ ಕಾಣಿಸುತ್ತೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಈ 4 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ನಾವು ಮತ್ತೆ ಸಿಂಗಲ್ ಕ್ರೋಶೇಸ್ನ ಮಾಡಬೇಕು. 3 ಅಥವಾ 4 ಸಿಂಗಲ್ ಕ್ರೋಶೆಗಳನ್ನ ಅಲ್ಲಿ ವರ್ಕ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ 3 ಸಿಂಗಲ್ ಕ್ರೋಶೆ ಮಾಡಿದೆ, ನೀವು ಬೇಕಾದ್ರೆ 4 ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಗೆ ಈ ನಾಟನ್ನು ನಾವು ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ಕೊಬೋದು ಲಾಸ್ಟಲ್ಲಿ. ಇಲ್ಲಿ ನಾನು ಟ್ರಿಪಲ್ ಕ್ರೋಶೆಟಿಂದ ಆರ್ಚ್ ಮಾಡ್ತಾಯಿದ್ದೀನಿ, ಹಾಗಾಗಿ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಟ್ರಿಪಲ್ ಕ್ರೋಶೆ ಮಾಡೋದು. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಟ್ರಿಪಲ್ ಕ್ರೋಶೆ ಆದಮೇಲೆ ನಾನು ಆವಾಗಲೇ ಹೇಳಿದೆ ಇಲ್ಲಿ ಯಾವುದೇ ರೀತಿ ಬೀಡ್ಸನ್ನು ಇವತ್ತು ವರ್ಕ್ ಮಾಡ್ತಾ ಇರೋಂಥ ಡಿಸೈನಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಬೀಡ್ಸ್ ಇಲ್ಲದೆ ಇರೋ ಕಾರಣ ಪಿಕೋ ಸ್ಟಿಚ್ ಮಾಡ್ತಾಯಿದ್ದೀನಿ. 3 ಚೈನ್ಸ್ ವರ್ಕ್ ಮಾಡಿ ಸೇಮ್ ಟ್ರಿಪಲ್ ಕ್ರೋಶೆಗೆ ಅದನ್ನು ಲಾಕ್ ಮಾಡ್ಕೊತೀನಿ. ಆವಾಗ ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕೋ ಅಲ್ಲಿ ಫಾರ್ಮ್ ಆಯಿತು. ಇದೇ ಥರ ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ತಾಯಿದ್ದೀನಿ. ಈ ಟ್ರಿಪಲ್ ಕ್ರೋಶೆಟ್ಗೂ ಅಷ್ಟೇ ಪಿಕೋ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 3 ಚೈನ್ಸ್ ವರ್ಕ್ ಮಾಡಿ ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್ಗೆ ಅದನ್ನು ಲಾಕ್ ಮಾಡ್ಕೊಬೇಕು. ಸೊ ಹೀಗೇ ನಾವು ಆ 4 ಚೈನ್ ಗ್ಯಾಪಲ್ಲಿ ಎಷ್ಟು ಟ್ರಿಪಲ್ ಕ್ರೋಶೇಸ್ ಇಡಿಸುತ್ತೆ ನೋಡಿಕೊಂಡು ಅಷ್ಟು ಟ್ರಿಪಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊತಾ ಹೋಗಬೇಕು. ಆ್ಯಂಡ್ ಪಿಕೋ ಸ್ಟಿಚ್ ನಾನೇನು ಮಾಡ್ತಾಯಿದ್ದೀನಿ ಅದು ಕಂಪಲ್ಸರಿ ಅಂತೇನಿಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಪಿಕೋಸ್ನಲ್ಲಿ ವರ್ಕ್ ಮಾಡಿ, ಆರಲ್ಸ್ ನೀವು ಸ್ಕಿಪ್ ಮಾಡ್ಕೊಬೋದು. ಯಾಕೆ ಅಂದರೆ ಕೆಲವ್ರಿಗೆ ಪಿಕೋಸ್ ಇಷ್ಟ ಆಗೋದಿಲ್ಲ ಆ್ಯಂಡ್ ಇನ್ನು ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಷ್ಟ ಇಲ್ಲದೆ ಇರೋರು ಅದನ್ನು ಸ್ಕಿಪ್ ಮಾಡಿಕೊಂಡು ಬರೀ ಟ್ರಿಪಲ್ ಕ್ರೋಶೆನ ಮಾಡ್ಬೋದು. ಬಟ್ ಆರ್ಚು ತುಂಬಾ ಪ್ಲೇನ್ ಆಗಿರುತ್ತೆ ಜಸ್ಟ್ ಟ್ರಿಪಲ್ ಕ್ರೋಶೆ ಮಾಡೋದ್ರಿಂದ. ಟು ಗಿವ್ ದಟ್ ಎಕ್ಸ್ಟ್ರಾ ಲುಕ್ ಅಂದರೆ ಎಲಿಗೆಂಟ್ನೆಸ್ ನೀವು ಕೊಡಬೇಕು ಅಂದ್ಕೊಂಡ್ರೆ ಈ ರೀತಿ ಪಿಕೋಸ್ನ ಟ್ರೈ ಮಾಡ್ಬೋದು. ಆನ್ ಎವ್ರಿ ಟ್ರಿಪಲ್ ಕ್ರೋಶೆಟ್ ನಾವು ಪಿಕೋ ಸ್ಟಿಚ್ ಮಾಡಬೇಕು. ಇದರ ಜೊತೆಗೆ ಬೀಡ್ಸ್ ಇಷ್ಟಪಡೋರು ಏನು ಮಾಡ್ಬೋದು, ಪಿಕೋ ಜಾಗದಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಬೋದು. ಸ್ಮಾಲ್ ಬೀಡ್ಸ್ ಬರುತ್ತೆ ಅಲ್ಲ, 2 mm ಆರ್ 3 mm ಸೈಜ್ ಬೀಡ್ಸನ್ನು ನೀವಿಲ್ಲಿ ಆ್ಯಡ್ ಮಾಡಿಕೊಂಡು ಪ್ರತಿಯೊಂದು ಸಲ ಟ್ರಿಪಲ್ ಕ್ರೋಶೆಟ್ ಆದಮೇಲೂ ಒಂದೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಆರ್ಚ್ನ ಮಾಡ್ಕೊಬೋದು. ಸೊ ಈ ಗ್ಯಾಪಲ್ಲಿ ಆಲ್ಮೋಸ್ಟ್ 8 to 10 ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ಬೋದು. ನೋಡ್ಕೊಳ್ಳಿ, ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಕ್ಲೀನಾಗಿ ಆ 4 ಚೈನ್ ಗ್ಯಾಪು ಕವರ್ ಆದರೆ ಸಾಕು. ಆ್ಯಂಡ್ ಜಾಸ್ತಿ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡೋದಕ್ಕೆ ಹೋದ್ರೂ ಆರ್ಚು ವೇವಿ ಆಗುತ್ತೆ. ಸೊ ಅದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಂಡು ಆರ್ಚ್ ವರ್ಕ್ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಸೊ ನನಗೆ ಪರ್ಸ್ನಲಿ ಪಿಕೋಸ್ ಇಷ್ಟ ಆಗುತ್ತೆ, ಅಂದರೆ ಪಿಕೋ ಸ್ಟಿಚ್. ಹಾಗಾಗಿ ನಾನು ಆದಷ್ಟು ಬೀಡ್ಸ್ ಬದಲು ಪಿಕೋಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಟೋಟಲ್ ಇಲ್ಲಿ 7 ಟ್ರಿಪಲ್ ಕ್ರೋಶೆ ಆಗಿದೆ. ಇನ್ನೂ ಒಂದು ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ಕೊತೀನಿ. ನನ್ನ ಹತ್ರ ಬರುವಂಥ ಕ್ಲೈಂಟ್ಸು ಆಲ್ಮೋಸ್ಟ್ ವಿತೌಟ್ ಬೀಡ್ಸೇ ಪ್ರಿಫರ್ ಮಾಡ್ತಾರೆ ಅಥವಾ ಕಮ್ಮಿ ಬೀಡ್ಸ್ ಇರಲಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ರೀಸನ್ ನಾನು ಕೂಡ ಅಷ್ಟೇ ಯಾವುದಾದ್ರೂ ಹೊಸ ಡಿಸೈನ್ಸ್ನ ಟ್ರೈ ಮಾಡಬೇಕಾದ್ರೆ ಆದಷ್ಟು ಬೀಡ್ಸ್ ಕಮ್ಮಿ ಯೂಸ್ ಮಾಡಿ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಆರ್ಚು ಕಂಪ್ಲೀಟ್ ಆಯಿತು, ಈ ರೀತಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆರ್ಚ್ ಬಂದಿದೆ ಆ್ಯಂಡ್ ಅಲ್ಲಿ ಪಿಕೋಸೇ ತುಂಬ ಹೈಲೈಟ್ ಆಗ್ತಾ ಇರೋದು. ಸೊ ಟೋಟಲಿ 8 ಟ್ರಿಪಲ್ ಕ್ರೋಶೇಸ್ ಆಯಿತು. ನೆಕ್ಸ್ಟ್ ಈಗ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ಆರ್ಚ್ನ ಫಿಕ್ಸ್ ಮಾಡಿಬಿಟ್ಟು ಇನ್ನು 3 ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಆವಾಗ ಟೋಟಲ್ ಆಗಿ 4 ಸಿಂಗಲ್ ಕ್ರೋಶೆನ ಆ 4 ಚೈನ್ ಗ್ಯಾಪಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ರೀತಿ 4 ಸಿಂಗಲ್ ಕ್ರೋಶೇಸ್ ಆಯಿತು. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಅಂದರೆ ಅಲ್ಲಿಗೆ ಆರ್ಚನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಯಾವ ರೀತಿ ಅಂದರೆ ನಾನು ಫಸ್ಟ್ ಆರ್ಚ್ ಹೇಗೆ ಮಾಡಿದೆ, ಎವ್ರಿ ಟ್ರಿಪಲ್ ಕ್ರೋಶೆಟ್ಗೆ ವಿತ್ ಪಿಕೋ ಸ್ಟಿಚ್ ಮಾಡ್ಕೊತಾ ಹೋದೆ ಅಲ್ವಾ, ಅದೇ ಥರನೇ ಇಲ್ಲೂ ಕೂಡ ಮಾಡ್ತೀನಿ. ಆ್ಯಂಡ್ ಕೌಂಟಿಂಗ್ ಕೂಡ ಅಷ್ಟೇ ಸೇಮ್ ಇರುತ್ತೆ.
ಫಾರ್ ದ ಫಸ್ಟ್ ಆರ್ಚ್ ನಾನು 8 ಟ್ರಿಬಲ್ ಕ್ರೋಶೇಸ್ ವಿತ್ ಪಿಕೋ ಮಾಡಿಕೊಂಡೆ. ಇದೇ ಥರ ಎಲ್ಲ ಆರ್ಚ್ಗೂ ಸೇಮ್ ಕೌಂಟಿಂಗಲ್ಲೇ ವರ್ಕ್ ಮಾಡ್ತಾ ಹೋಗ್ತೀನಿ. ಸೊ ಹೀಗೆ ನಾನು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಈ ಗ್ಯಾಪಲ್ಲಿ ನೀವು ಬೇಕಾದರೆ ಕುಚ್ಚನ್ನು ಟೈ ಮಾಡ್ಬೋದು. ಸೊ ಕುಚ್ಚು ಇಷ್ಟಪಡೋರು ಅಲ್ಲಿ ಟೈ ಮಾಡ್ಬೋದು, ಇಲ್ಲ ಹಾಗೆ ಬಿಟ್ಟು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೀಗೆ ಎಲ್ಲ ಆರ್ಚಸ್ಸು ಕಂಪ್ಲೀಟ್ ಮಾಡ್ತೀನಿ. ನೋಡಿ ಆರ್ಚ್ ಎಲ್ಲ ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ಯಾವ ರೀತಿ ಎಂಡ್ ಮಾಡೋದು ಅಂದರೆ, ಸ್ಟಾರ್ಟಿಂಗ್ ಯಾವ ಥರ ನಾನು ಸಿಂಗಲ್ ಕ್ರೋಶೇಸ್ ಮಾಡಿಕೊಂಡೆ 3 ಸಿಂಗಲ್ ಕ್ರೋಶೆ, ಅದೇ ಥರನೇ ಲಾಸ್ಟಲ್ಲೂ ಅಷ್ಟೇ 3 ಅಥವಾ 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಆ 4 ಚೈನ್ ಗ್ಯಾಪಲ್ಲಿ. ಆಮೇಲೆ ಅಲ್ಲಿ ಲೂಪ್ ಥರ ಇರುತ್ತೆ ಅಲ್ವಾ, ನಾವೇನು ಕಂಬಗಳು ಮಾಡ್ಕೊಂಡಿದ್ವಿ, ಸೊ ಅದರ ಮೇಲೆ 1 ಅಥವಾ 2 ಸಿಂಗಲ್ ಕ್ರೋಶೆನ ಮಾಡ್ಕೊಬೋದು. ಆಮೇಲೆ ದಾರನ ಟ್ರಿಮ್ ಮಾಡಿ ನೀಡಲ್ ಮೇಲೆ ಲೂಪನ್ನು ಪುಲ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಇವಾಗ ಈ ಎಕ್ಸಸ್ ಥ್ರೆಡ್ ಎಲ್ಲ ಏನಿದೆ ಅದನ್ನು ಗಂಟು ಹಾಕಿಬಿಟ್ಟು ಮತ್ತು ದಾರನ ಟ್ರಿಮ್ ಮಾಡಿ ಫ್ಯಾಬ್ರಿಕ್ ಗ್ಲೂಯಿಂದ ನೀಟಾಗಿ ಫಿನಿಶಿಂಗ್ ಮಾಡ್ಕೊಬೇಕು. ಸೊ ಈ ರೀತಿಯಾಗಿ ಡಿಸೈನ್ ಬಂದಿದೆ ಫ್ರೆಂಡ್ಸ್. ನೀವೇ ನೋಡ್ಬೋದು ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಗ್ಯಾಪಲ್ಲಿ ಆರ್ಚ್ ಆದಮೇಲೆ ಏನು 4 ಸಿಂಗಲ್ ಕ್ರೋಶೇಸ್ ಮಾಡಿದ್ದೆ ಅಲ್ವಾ, ಆ ಗ್ಯಾಪಲ್ಲಿ ನೀವು ಕುಚ್ಚನ್ನು ಟೈ ಮಾಡ್ಕೊಬೋದು. ಸಿನ್ಸ್ ಅಲ್ಲಿ ಸ್ಮಾಲ್ ಸ್ಪೇಸ್ ಇರೋದ್ರಿಂದ ನಂಬರ್ ಆಫ್ ಸಿಲ್ಕ್ ಥ್ರೆಡ್ ಸ್ಟ್ರ್ಯಾಂಡ್ಸನ್ನು ಕಮ್ಮಿ ಮಾಡ್ಕೊಳ್ಳಿ. ಅಂದರೆ 100 ಆರ್ 120 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಕುಚ್ಚು ಕಟ್ಕೊಬೋದು. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಕೂಡ ಕುಚ್ಚು ಬರೋ ರೀತಿಯೇ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಕಡೆ ಕುಚ್ಚನ್ನು ಕಟ್ಟಿ ಫೈನಲ್ ಲುಕ್ ತೋರಿಸ್ತೀನಿ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್. ಬೀಡ್ಸ್ ಇಷ್ಟಪಡದೇ ಇರೋರು ಖಂಡಿತ ಈ ಡಿಸೈನ ಒನ್ಸ್ ಟ್ರೈ ಮಾಡಿ. ಹಾಗೆ ಬೇಕಾದರೆ ನೀವು ಆರ್ಚ್ ಮೇಲೆ ಸ್ಟೋನ್ ಚೈನ್ ಅವ್ರ ಬಾಲ್ ಚೈನನ್ನು ಸ್ಟಿಕ್ ಮಾಡ್ಕೊಬೋದು. ಈ ಥರ ಸುಮಾರು ವೇರಿಯೇಷನ್ಸ್ನ ಒಂದು ಸಿಂಗಲ್ ಡಿಸೈನಲ್ಲಿ ನೀವು ಟ್ರೈ ಮಾಡ್ಬೋದು ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್. ಜೊತೆಗೆ ಬಿಗಿನರ್ಸ್ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು. ಫೈನಲಾಗಿ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ದಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲನೂ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.